ಸರ್ ಬಂದಿದ ಮೇಲೆ ಈ ಥರ ನಮ್ಮ ತೋಟ ಎಲ್ಲ ಇಂಪ್ರೂವ್ ಆಗಿದೆ ಸರ್. ಮೊದಲಿಗೆಲ್ಲ ಫುಲ್ಲು ಹಳದಿ ಈ ಥರ ಗಿಡ ಒಣಗೋದು ಈ ಥರ ಇತ್ತು. ಕರ ಕೊಳಿಲಿ ಅಂತ ಯೂನಿ ಎಂಜೈಮ್ ಅಂತ ಟ್ಯಾಬ್ಲೆಟ್ ಸಿಗುತ್ತೆ. ಇದಕ್ಕೆ ಒಂದು ತಿಂಗಳ ತನಕ WD-Cನ ಹಾಕ್ತೇವೆ ಸರ್, ದಿನ ಒಂದು 50 ಲೀಟ್ರು. ನಿಮ್ಗೆ ಏನು ಅನಿಸ್ತಾ ಇದೆ ಇದನ್ನ ಹಾಕಿದ್ಮೇಲೆ ಗಿಡಗಳೆಲ್ಲ ಇದು ಚೇಂಜ್ ಆಗಿದೆ ಸರ್. ಆಯುರ್ವೇದದೊಳಗೆ ಇದ್ರ ಉಲ್ಲೇಖನೇ ಇದೆ. ನಮ್ಮ ಹತ್ರ ದುಡ್ಡಿದ್ದಾಗೆ ಒಂದು ಸ್ವಲ್ಪ ಹಾಕ್ತಿದ್ವಿ ಸರ್, ಇಲ್ಲಾಂದರೆ ಸುಮ್ಮನೆ ಇರ್ತಿದ್ವಿ ಸರ್. ಈಗ ಅವ್ರ ಮಾರ್ಗದರ್ಶನ ನೋಡಿದರೆ ನಾವು ಅವ್ರನ್ನ ಮುಂಚಿದ್ದಾನೆ ನಾವು ಅವ್ರ ಮಾರ್ಗದರ್ಶನ ಫಾಲೋ ಮಾಡ್ಬೇಕಂತ ಅನಿಸ್ತದೆ ಸರ್. ನಮಸ್ತೆ ಸರ್, ನನ್ನ ಹೆಸರು ಮಾಲ್ತೇಶ್ ನೀಲಪ್ಪ ತೋಟಗೇರ್ ಅಂತ, ಕಂಡೇರಾಯನಹಳ್ಳಿ ಗ್ರಾಮದವರು. ನಮ್ಮದು ಟೋಟಲು 3 ಎಕರೆ ಹೊಲ ಇದೆ ಸರ್. ಇದರಲ್ಲಿ 1600 ಗಿಡ ಇದಾವೆ ಸರ್. ಈಗ ಇದನ್ನು ಹಚ್ಚಿ ಈಗ 5 ವರ್ಷ ಆಯ್ತು ನಾವು ಈಗ ತೋಟ ಮಾಡೋಕತ್ತು. ಸರ್ ಬಂದಿದ ಮೇಲೆ ಈ ಥರ ನಮ್ಮ ತೋಟ ಎಲ್ಲ ಇಂಪ್ರೂವ್ ಆಗಿದೆ ಸರ್. ಮೊದಲಿಗೆಲ್ಲ ಫುಲ್ಲು ಹಳದಿ ಈ ಥರ ಗಿಡ ಒಣಗೋದು ಈ ಥರ ಇತ್ತು. ಈಗ ಸರ್ ಬಂದು ಒಂದು 8 ತಿಂಗಳಿಂದ ನಮ್ಮ ಗಿಡ ಎಲ್ಲ ಫುಲ್ ಚೇಂಜ್ ಆಗಿದೆ ಸರ್. ಇದು ನಮ್ಮ ಹೊಲದಲ್ಲಿರೋಂಥ ನೀರಿನ ಟ್ಯಾಂಕ್ ಸರ್. ಇದು ನಮ್ಮ ಹೊಲಕ್ಕೆ ಏನಾದರೂ ಗೊಬ್ಬರ ಸಪ್ಲೈ ಮಾಡೋಕ್ಕಂದ್ರೆ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ನಮ್ಮ ಗಿಡಗಳಿಗೆಲ್ಲ ಅಲ್ಲಿ ಕೆಳಗಡೆ ನಾವು ಹಾಕ್ಲಾ ಇದ್ದಾವೆ ಸರ್. ಅಲ್ಲಿ ಅದಕ್ಕೆ ಗೋಮೂತ್ರ ಅವೆಲ್ಲನೂ ಒಂದು ಟ್ಯಾಂಕಲ್ಲಿ ಇದು ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ನೀರಿನ ಮುಖಾಂತರನೇ ಹೊಲಕ್ಕೆಲ್ಲ ಹಾಯಿಸ್ತಾ ಇದ್ದೇವೆ ಸರ್. ಇದರಲ್ಲಿ ನಾವು ಈಗ ಸುಮಾರು ಒಂದು 100 ಲೀಟ್ರು ಗುಣಪಚಲ ಹಾಕ್ಕೊಂಡು ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸೀದಾ ನಾವು ಅಲ್ಲಿ ನೀರಿನ ಟ್ಯಾಂಕಿಗೆ ಮಿಕ್ಸ್ ಮಾಡ್ಕೊಂಡು ನಮ್ಮ ಹೊಲಕ್ಕೆಲ್ಲ ನೀರಿನ ಮುಖಾಂತರನೇ ಕೊಡ್ತಾಯಿದ್ದೇವೆ ಸರ್. ಸರ್, ಅಡಿಕೆ ತೋಟ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ನಾವು ಅಡಿಕೆ ತೋಟ ಮಾಡಿ ಈಗ 5.5 ವರ್ಷ ಆಯ್ತು ಈಗ 5 ವರ್ಷದಿಂದ ಹೆಂಗೆ ಮೇಂಟೈನ್ ಮಾಡ್ತಾಯಿದ್ರಿ ಸರ್? ಈಗ 5 ವರ್ಷದಿಂದ ಅಂದರೆ ನಾವು ಬೇರೆಯವರು ಅಡಿಕೆ ಮಾಡ್ತಾಯಿದ್ದಾರಂದ್ರೆ ನಾವು ಅಡಿಕೆ ಗಿಡ ಸಸಿ ತಂದು ಹಾಕಿ ಇಲ್ಲಿ ನಮ್ಮದೇ ದನಗಳು ಇರೋದ್ರಿಂದ ಅದರದ್ದೇ ಸಗಣಿ ಮತ್ತು ಗಂಜಲ ಹಾಕ್ತಿದ್ವಿ, ಮತ್ತು ಸರ್ಕಾರಿ ಗೊಬ್ಬರ ಹಾಕ್ತಾಯಿದ್ವಿ. ಅಷ್ಟೆಲ್ಲ ಹಾಕಿದ್ರೆ ಮತ್ತು ಗಿಡ ಯಾಕೆ ಸರ್? ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿದ್ದಿಲ್ಲ ಸರ್. ಮಣ್ಣಿನ ಪರೀಕ್ಷೆ ಮಾಡಬೇಕು, ಡ್ರೈನ್ ಓಡಿಸ್ಬೇಕು, ಮತ್ತು ಯಾವ್ಯಾವ ತಿಂಗಳಿಗೆ ಏನೇನು ಇದನ್ನು ಅದಕ್ಕೆ ಹಾಕಬೇಕು ಅನ್ನೋದು ಏನೂ ಗೊತ್ತಿದ್ದಿಲ್ಲ ಸರ್. ನಾವೀಗ ಹಂಗೆ ಸುಮ್ಮನೆ ನಮ್ಮ ಹತ್ರ ದುಡ್ಡಿದ್ದಾಗೆ ಒಂದು ಸ್ವಲ್ಪ ಹಾಕ್ತಿದ್ವಿ ಸರ್, ಇಲ್ಲಾಂದರೆ ಸುಮ್ಮನೆ ಇರ್ತಿದ್ವಿ. ಈಗ ಸಚಿನ್ ಸರ್ ಮಾರ್ಗದರ್ಶನಕ್ಕೆ ಬಂದಮೇಲೆ ಹಾಂ ಸರ್. ಯಾವ ಥರ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಸರ್? ಇದು ಸಚಿನ್ ಸರ್ ನಮ್ಮ ಫ್ರೆಂಡ್ ಇದ್ದು ಪರಿಚಯ ಆದಂಗೆ ಸರ್. ಇವರು ಮಾರ್ಚ್ ತಿಂಗಳಲ್ಲಿ ನಮ್ಮ ಹೊಲಕ್ಕೆ ಭೇಟಿ ಕೊಟ್ಟು ನಮ್ಮ ಗಿಡ ಎಲ್ಲ ನೋಡಿ ಇವು ಭಾಳ ಇದಾಗಿದ್ದಾವೆ ಅಂತ ಇದು ಮಾಡಿ ಮಣ್ಣು ಪರೀಕ್ಷೆ ಮಾಡಿ ಅದಕ್ಕೇನು ಬೇಕೋ ಅದನ್ನೆಲ್ಲ ಕೊಟ್ಟು ಈಗ 3 ಸರಿ ಡ್ರಂಚಿಂಗ್ ಮಾಡಿದ್ದಾರೆ ಸರ್, ಮತ್ತು 3 ಸರಿ ಸ್ಪ್ರೇ ಮಾಡಿದ್ದಾರೆ. ಈಗ ಅಷ್ಟು ಆಮೇಲೆ ಕಡೆ ಗುಣಪಚಲ ಹಾಕಿದ್ದೇವೆ, ದಶಗವ್ಯ ಹಾಕಿದ್ದೇವೆ. ಅದೆಲ್ಲ ಅವ್ರ ಮಾರ್ಗದರ್ಶನ ಸಚಿನ್ ಸರ್ ಮಾರ್ಗದರ್ಶನದಲ್ಲಿ. ಈಗ ಅವ್ರ ಮಾರ್ಗದರ್ಶನ ಹೆಂಗೆ ಅನ್ಸುತ್ತೆ ಸರ್ ನಿಮಗೆ? ಸರ್, ಈಗ ಅವ್ರ ಮಾರ್ಗದರ್ಶನ ನೋಡಿದರೆ ನಾವು ಅವ್ರನ್ನ ಮುಂಚಿದ್ದಾನೆ ನಾವು ಅವ್ರ ಮಾರ್ಗದರ್ಶನ ಫಾಲೋ ಮಾಡ್ಬೇಕಂತ ಅನಿಸ್ತದೆ ಸರ್. ಸರ್, ಇದು ನಮ್ಮ ದನಗಳು ಅದಾವಲ್ಲ ಸರ್, ಅವು ಗೊಬ್ಬರ ಎಲ್ಲ ಸ್ಟಾಕ್ ಮಾಡ್ಕೊತೀವಿ. ಮಾಡ್ಕೊಂಡು ಇದಕ್ಕೆ 1 ತಿಂಗಳ ತನಕ WD-Cನ ಹಾಕ್ತೇವೆ ಸರ್, ದಿನ ಒಂದು 50 ಲೀಟ್ರು ಹಾಕಿ 3 ತಿಂಗಳು ಬಿಟ್ಟಂದರೆ ಫುಲ್ ಪೌಡ್ರ್ ಆಯ್ತು ಸರ್. ಇದು ಪೌಡ್ರ್ ಆದಮೇಲೆ ನಾವು ಹೊಲಕ್ಕೆಲ್ಲ ಹಾಕ್ತೇವೆ ಸರ್. ನಮ್ಮ ಹೊಲಕ್ಕೆ ಮೇಲೆ ಹಾಕಿರಲಿಲ್ಲ, ಕೆಲವರೆಲ್ಲ ಗುದ್ದು ಹೊಡೆದಾಕ್ತಾರೆ, ಇದನ್ನ ಮೇಲೆ ಹಾಕಿರಲ್ಲ. ಇಲ್ಲ ಸರ್, ಈಗ ಗುತ್ತು ತೆಗೆದು ಹಾಕಿದೆ ಅಂದರೆ ಅಲ್ಲಿ ಬೇಗ ಮಣ್ಣು ಇದಾಗತ್ತೆ ಸರ್, ಮಣ್ಣು ತಿಂತೈತಿ. ಅದಕ್ಕಾಗಿ ನಾವು ಮೇಲ್ಗಡೆನೇ ಹಾಕಿದ್ವಿ. ಇದು ನಮ್ಮ ದನಗಳಿಂದ ತೊಳೆದಂಥ ಗಂಜಲ ನೀರು ಮೈ ತೊಳೆದಂಥ ನೀರೆಲ್ಲ ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ ಸರ್. ನಾವೀಗ ಗಿಡಕ್ಕೆ ನಮ್ಮ ಹೊಲಕ್ಕೆ ಏನಾದರೂ ಔಷಧಿ ಏನಾರು ಡ್ರಂಚಿಂಗ್ ಮಾಡ್ಬೇಕಂದ್ರೆ ಇದಕ್ಕೆ ಹಾಕ್ಕೊಂಡು ಇಲ್ಲಿ ನಮ್ಮದು ಮೋಟ್ರ್ ಇದೆ ಸರ್, 1 HP. ಈ ಮೋಟ್ರದಿಂದ ನಾವು ಮೋಟ್ರ ಚಾಲೂ ಮಾಡಿ ನೀರಿನ ಮುಖಾಂತರನೇ ನಾವು ಹೊಲಕ್ಕೆಲ್ಲ ಔಷಧಿ ಎಲ್ಲ ಇದು ಮಾಡ್ತಾಯಿದ್ದೀವಿ ಸರ್, ಡ್ರಂಚಿಂಗ್. ನಮಸ್ಕಾರ ಆತ್ಮೀಯ ರೈತ ಬಂದವ್ರಿ. ಇವತ್ತು ನಾವು ಕಂಡೇರಾಯನಹಳ್ಳಿ ಇಲ್ಲಿ ಮಾಲ್ತೇಶ್ ಅವರ ಪ್ಲಾಟಿಗೆ ಬಂದಿದ್ದೀವಿ. ಮಾಲ್ತೇಶ್ ಅವರಿಗೆ ನಾವು ನಮ್ಮ ಮಾರ್ಗದರ್ಶನದಲ್ಲಿ ಈ ಸತ್ತ ಪ್ರಾಣಿ ಗೊಬ್ಬರ ಮಾಡ್ತಕ್ಕಂಥದ್ದು ಅಂದರೆ ನೀವು ಇದನ್ನು ವೃಕ್ಷ ಆಯುರ್ವೇದದೊಳಗೆ ಗುಣಪಜಲ ಅಂತಲೂ ಮಾಹಿತಿ ಇದೆ. ಈಗ ಸದ್ಯ ಎಲ್ಲ ರೈತರು ಅದನ್ನು ಗೋನಂದ ಜಲ ಅಂತಲೂ ಮಾಡ್ತಾ ಇದ್ದಾರೆ, ಅಥವಾ ಇದಕ್ಕೆ ಡೆತ್ ಎನಿಮಲ್ ಫರ್ಟಿಲಿಟಿ ಅಂತಲೂ ಕರೀತಾರೆ. ಅಂದರೆ ಯಾವುದೇ ಒಂದು ಸತ್ತಂಥ ಒಂದು ಪ್ರಾಣಿ ಇರಲಿ, ಆ ಪ್ರಾಣಿನ ದ್ರವರೂಪದ ಗೊಬ್ಬರ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ನಾವು ಮಾರ್ಗದರ್ಶನ ಸಾಕಷ್ಟು ಒಂದು 5-6 ಸಾವಿರ ಜನ ರೈತರಿಗೆ ನಾವು ಟ್ರೈನಿಂಗನ್ನು ಪ್ಲಸ್ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ಇದೆ. ಅಂಥದ್ದನ್ನು ನಾವು ಇಲ್ಲಿ ಕಂಡೇರಾಯನಹಳ್ಳಿ ಮಾಲ್ತೇಶ್ ಅವ್ರಿಗೂ ನಾವು ಇದನ್ನು ಗೈಡ್ ಮಾಡಿದ್ವಿ.
ಆ ಪ್ರಕಾರ ಅವರು ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಅವ್ರು ಹೆಂಗೆ ತಯಾರು ಮಾಡಿದ್ರು, ಅದರ ಬಳಕೆಯಿಂದ ಅವ್ರು ಏನು ಲಾಭಗಳನ್ನು ಪಡ್ಕೊಂಡಾರ ಅನ್ನೋದನ್ನ ಅವರಿಂದ ಮಾಹಿತಿ ಪಡ್ಕೊಳ್ಳೋಣ. ಮಾಲ್ತೇಶ್ ಅವರ, ನೀವು ಯಾವಾಗಿಂದ ಪ್ರಾರಂಭ ಮಾಡಿದ್ರಿ ಇದು? ಸರ್ ಇವಾಗ 5 ತಿಂಗಳಿಂದ ಪ್ರಾರಂಭ ಮಾಡಿದ್ವಿ. 5 ದಿನದಿಂದ ಪ್ರಾರಂಭ ಮಾಡಿದ್ರಿ. ಒಟ್ಟ ಎಷ್ಟು ಡ್ರಮ್ ಮಾಡಿರಿ ಇದು? ಸರ್ ಈ ಟೋಟಲ್ 12 ಡ್ರಮ್ ಮಾಡಿದ್ದೀವಿ ಸರ್. ಈಗ 4 ಡ್ರಮ್ ಖಾಲಿ ಆಗಿದ್ದಾವೆ. 12 ಡ್ರಮ್ ಮಾಡಿರಿ, 4 ಡ್ರಮ್ ಖಾಲಿ ಆಗ್ಯಾವ. ಹೌದು ಏನೇನ್ ಮಾಡ್ತೀರಿ ಇದರಲ್ಲಿ ನೀವು? ಸರ್ ಇದು ನಮ್ಮ ಸುತ್ತಮುತ್ತಲಿ ಕರುಗಳು ಯಾವ್ದಾರು ಸಿಕ್ತಂದ್ರೆ ಅಂತಂದು ಡ್ರಮ್ಮಲ್ಲಿ ಹಾಕಿ ಆ ಕರು ತಕ್ಕಂಗೆ 30 kg ಸಗಣಿ, 30 ಲೀಟ್ರ್ ಗೋಮೂತ್ರ, ಒಂದು 15 ಲೀಟ್ರ್ ಮಜ್ಜಿಗೆ, ಆಮೇಲೆ ಕಡೆ ಒಂದು ಯಾವುದೋ ಹಣ್ಣು, ಪಪ್ಪಾಳಿ ಹಣ್ಣು, ಬಾಳೆಹಣ್ಣು, ಈ ಥರ ಇವನ್ನೆಲ್ಲ ಪೇಸ್ಟ್ ಮಾಡಿ, ಆಮೇಲೆ ಕಡೆ ವೇಸ್ಟ್ ಡಿಕಾಂಪೋಸರ್ ಅಂತ ಬರುತ್ತೆ, ಅದು ಒಂದು 15 ಲೀಟ್ರ್ ಹಾಕ್ತೀವಿ. ಆಮೇಲೆ ಮತ್ತೆ ಬೇಗ ಕರ ಕೊಳಿಲಿ ಅಂತ ಯೂನಿ ಎಂಜೈಮ್ ಅಂತ ಟ್ಯಾಬ್ಲೆಟ್ ಸಿಗುತ್ತೆ, ಅದನ್ನ 100 ಟ್ಯಾಬ್ಲೆಟ್ಸ್ ಹಾಕ್ತೇವೆ ಅದಕ್ಕೆ ಬೇಗ ಕರಗಲಿ ಅಂತ. ಈ ತರ ಹಾಕಿ ಇದನ್ನ ಇಟ್ಟು 3 ತಿಂಗಳು ಓಪನ್ ಮಾಡಿಲ್ದಂಗೆ ಕ್ಲೋಸ್ ಮಾಡಿ ಇಕ್ತೀವಿ ಸರ್. ಈ ಡಬ್ಬ ಪೂರ್ತಿ ಕ್ಲೋಸ್ ಮಾಡಿ ಇಡೋದು. ಇಟ್ಟಾದ್ಮೇಲೆ ನೀವು 2 ದಿವಸ ಬಿಟ್ಟು ತೆಗೆದೀಗ ಇದು ಎಷ್ಟು ದಿವಸ ಆಗಿದೆ ಈಗ? ಸೊ ಇದು 3 ತಿಂಗಳಾಗಿದೆ ಸರ್. ಇದು ಓಪನ್ ಮಾಡ್ರಿ ಒಂದು. ಈಗ ಇಲ್ಲೇನು ಇವರು ಇದನ್ನ 90 ದಿವಸ ಹಿಂಗ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ನಂತರ ಇದೆಲ್ಲಾನು ಈಗ ಕರಗಿರ್ತೈತಿ. ಒಂದಿಷ್ಟು ಮೂಳೆಗಳು ಇದರಲ್ಲಿ ಉಳಿದಿನ ಮೇಲೆ ತೆಗೆದು ಸುಟ್ಟು ಮತ್ತೆ ಪುಡಿ ಮಾಡಿ ಏನ್ ಮಾಡ್ತೀರಿ ಈಗ? ಮೂಳೆಗಳನ್ನೆಲ್ಲ ಇದು ಸುಡ್ತೇವೆ ಸರ್. ಸುಟ್ಟು ಕಲ್ಲಲ್ಲಿ ಜಬ್ಬಿ ಪುಡಿಯಾಗಿ ಜಬ್ಬಿ ಮತ್ತೆ ರಿಟರ್ನ್ ಇದಕ್ಕೆ ಹಾಕಿ ಮತ್ತೆ ಇದಕ್ಕೆ ರಿಟರ್ನ್ ಅದಕ್ಕೆ ಹಾಕಿ ಮತ್ತೆ ಗಿಡಗಳಿಗೆಲ್ಲ ಇದು ಮಾಡ್ತೀವಿ. ಈಗ ಎಷ್ಟು ಎಕರೆ ಗಿಡಕ್ಕೆ ಹಾಕಿರಿ ನೀವು ಇಲ್ಲಿವರೆಗೂ? ಸರ್ ಈಗ ಒಂದು 40 ಎಕರೆಗೆ ಇದು ಮಾಡಿದ್ವಿ ಸರ್. 40 ಎಕರೆಗೆ ಬಳಸಿರಿ. ಬೇರೆಯವ್ರು ಕೇಳಿದವರಿಗೆ ಒಂದು 80 ಲೀಟರ್ ಸಪ್ಲೈ ಮಾಡಿದ್ವಿ. 80 ಲೀಟರ್ ಬೇರೆದವ್ರಿಗೆ ಯಾವ 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 ಟೈಪ್ ಕೊಡ್ತಾ ಇದ್ರಿ? 1 ಲೀಟರ್ಗೆ ಏನ್ ರೇಟ್ ಮಾಡಿರಿ? 300 ರೂಪಾಯಿ ಕೊಡ್ತೇವೆ. 300 ರೂಪಾಯಿ 1 ಲೀಟರ್ ಮಾಡಿರಿ. ಇಲ್ಲಿಗೆ ಏನ್ 80 ಎಕರೆಗೆ ಹಾಕಿದ್ರಲ್ಲ, ಹೆಂಗ ಹಾಕ್ತಿರಿ ಅದನ್ನ? ಸರ್ ಇದು ಒಂದು ಡ್ರಮ್ ತಗೊಂಡು 200 ಲೀಟರ್ ನೀರ್ ಹಾಕೊಂಡು 10 ಲೀಟರ್ ನೀರ್ ಕಮ್ಮಿ ಮಾಡಿ ಅದಕ್ಕೆ 10 ಲೀಟರ್ ಇದು ಕುಣಪ ಜಲ ಹಾಕ್ತಿವಿ. ಅಂದ್ರೆ 200 ಲೀಟರ್ ನೀರಿಗೆ ಒಂದು 10 ಜಲ ಕುಣಪ ಜಲ ಹಾಕಿ ಗಿಡಕ್ಕೆ 1 ಲೀಟರ್ ಸುತ್ತೋಲಿಗೆ ಹಾಕ್ತಿವಿ ಸರ್. ಎಷ್ಟು ದೂರ ಹಾಕ್ತಿರಿ ಗಿಡಕ್ಕೆ ಸುತ್ತಲೂ? 1 ಅಡಿಯಿಂದ 1.5 ಅಡಿಯಿಂದ ಹಿಂಗ ಹಾಕ್ತಿವಿ. ಗಿಡ ಹೆಂಗೆ ಎತ್ತರ ಇರ್ತವೆ ಅಷ್ಟು ದೂರ ಇದು ಮಾಡ್ತೀವಿ. ಇದು 2 ದಿವಸಕ್ಕೊಮ್ಮೆ ಹಾಕ್ತಿರಿ ನೀವು ಇದನ್ನಿಗೆ? ಸರ್ ಈಗ ನಾವೀಗ ಹಾಕಕತ್ತ ಈಗ 2 ಸರಿ ಹಾಕಿದ್ವಿ ಸರ್ ನಮ್ಮ ಹೊಲಕ್ಕೆ. ಈಗ ಬೇರೆಯವರು ಕೇಳಿದ್ರಿ 1 ಸತಿ ಕೊಟ್ಟಿದ್ದೀವಿ ಸರ್. 2 ಸತಿ ಅಂದ್ರೆ 2 ದಿನದ ಅಂತರದೊಳಗೆ ಹಾಕಿದ್ರಿ? ಒಂದು 3 ತಿಂಗಳ ಅಂತರದಲ್ಲಿ. 3 ತಿಂಗಳ ಅಂತರದಲ್ಲಿ ಹಾಕಿದ್ರಿ. ಏನ್ ನಿಮ್ಗೆ ಏನ್ ಅನಿಸ್ತಾ ಇದೆ ಇದನ್ನ ಹಾಕಿದ್ಮೇಲೆ? ಗಿಡಗಳೆಲ್ಲ ಇದು ಚೇಂಜ್ ಆಗಿದೆ ಸರ್, ಹಸಿರಾಗಿದ್ದಾವೆ. ಹಸಿರಾಗ್ಯಾವ? ಹಾ ಸರ್. ಮತ್ತೆ ಗಿಡ ಹೇಗಿದ್ವು? ಇಲ್ಲ ಸರ್, ಎಲ್ಲ ಫುಲ್ ಹಳದಿ ಇದ್ವು. ಹಳದಿ ಆಗಿದ್ವು. ಈಗೇನು ಇಲ್ಲಿಗೆ ಬಂದು ಒಯ್ತಾರ ಹೆಂಗ? ನಿಮ್ಮ ಈ ಲಿಕ್ವಿಡನ್ನಿಗೆ ಜನ ಎಲ್ಲ ಹೆಂಗ? ಇಲ್ಲ ಸರ್, ಅದೇ ಈಗ ಗೊತ್ತಿರೋರು ಫೋನ್ ಮಾಡಿ ಕೇಳ್ತಾರ ಸರ್. ಮತ್ತೆ ಇಲ್ಲೇ ನಮ್ಮೂರಲ್ಲೇ ಒಯ್ತಾ ಇದಾರೆ ಸರ್. ಇಲ್ಲೇ ಒಯ್ತಾ ಇದಾರೆ. ಮತ್ತೆ ಇದೇನು ನೀವು ಅಡಿಕೆ ಬೆಳೆಗೆ ಅಷ್ಟ ಕೊಟ್ಟಿರೋ ಮತ್ತೆ ಬೇರೆ ಬೇರೆ ಬೆಳೆ? ಸರ್ ಬೇರೆ ಎಲಿ ಬೆಳೆಗೆ ಕೊಟ್ಟಿದ್ದೇವೆ ಸರ್. ತರಕಾರಿಗಳಿಗೂ ಕೊಟ್ಟಿರಿ. ನಂತರ ಇದ್ರದ್ದು ನಿಮಗೀಗ ಲಾಭ ಅನ್ಸೈತಿ? ಅನ್ಸಿದೆ ಸರ್. ಇದನ್ನ ಈಗ ಎಲ್ಲರೂ ಜನ ಹೇಳ್ತಾರ ಇದನ್ನ ಮಾಡಕ್ ಕಷ್ಟ ಆಗುತ್ತೆ ಹಂಗೆ ಹಿಂಗೆ ಅಂತ, ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ ಸರ್, ಇದು ಕಷ್ಟ ಏನಿಲ್ಲ. ಇಲ್ಲಿ ಊರಲ್ಲಿ ಯಾವ ಪ್ರಾಣಿ ಸಿಗ್ತವೆ. ಈಗ ನಮ್ಮೂರಲ್ಲಿ ಆಕಳುಗಳು ಬಹಳ ಇದಾವೆ. ಕರುಗಳು ಹುಟ್ಟಿದ್ದು ಯಾವ ಇವು ಆದವನ್ನ ಅವರೇ ಕರೀತಾರೆ, ಈ ತರ ಹಿಂಗಾಗಿವಪ್ಪ ಬಾ ಒಯ್ ಅಂತ. ನಾನ್ ತಗೊಂಬಂದು ಈ ತರ ಇದು ಮಾಡಿ ಪ್ರೊಸೆಸಿಂಗ್ ಮಾಡಿ. ಎಷ್ಟು ಡ್ರಮ್ ಮಾಡಿರಿ ಈಗ? ಸೊ ಈಗ ಟೋಟಲ್ 12 ಡ್ರಮ್ ಇದೆ ಸರ್. ಈಗ ಇಲ್ಲಿ 5 ಇದಾವೆ, ಅಲ್ಲಿ ಕೆಳಗಡೆ 3 ಇದಾವೆ. ಈಗ 4 ಡ್ರಮ್ ಕೊಟ್ಟಿದ್ದೇವೆ ಸರ್. ಈಗೆಲ್ಲ ನಿಮ್ಗೆ ಇದು ವರ್ಕೌಟ್ ಆಗ್ತಾ ಇದೆ? ಇದನ್ನ ಮಾಡೋದ್ರಿಂದ ವರ್ಕೌಟ್ ಆಗ್ತಾ ಇದೆ ಸರ್. ಇದು ಲಾಭ ಆಗುತ್ತೆ? ಲಾಭ ಆಗಿದೆ. ಒಂದು ಡ್ರಮ್ ಈಗ ನಿಮ್ಗೆ ಕನಿಷ್ಠ ಪಕ್ಷ ಇದು 1 ಡ್ರಮ್ ತಯಾರಾಗಬೇಕು ಅಂದ್ರೆ ಎಷ್ಟು ಹಣ ನಿಮ್ಗೆ? ಅಂದ್ರೆ 1 ಲೀಟರ್ ಈಗ ನೀವು 300 ರೂಪಾಯಿ ಲೀಟರ್ ಮಾಡ್ತಾ ಇದ್ದೀರಿ. ನಿಮ್ಗೆ 1 ಲೀಟರ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ಬೋದು ನೀವು ಮಾಡೋದು? ಸರ್ ನಾವು 1 ಲೀಟರ್ಗೆ ಮಿನಿಮಮ್ ಒಂದು 20 ರಿಂದ 30 ರೂಪಾಯಿ ಇದು ರೆಡಿ ಆಗಕ್ಕೆ ನಿಮ್ ಕಡೆಯಿಂದ ಹಣ ಹೋಗುತ್ತೆ. 20 ರಿಂದ 30 ರೂಪಾಯಿ ಹೋಗುತ್ತೆ. ನೀವು ಇದನ್ನ 300 ರೂಪಾಯಿ ಲೀಟರ್ ಮಾರಾಟ ಮಾಡ್ತೀವಿ. ಇದೆಲ್ಲ ರೆಡಿ ಆದ್ಮೇಲೆ ಇದನ್ನ ಸೋಸ್ತೀರೋ ಹೆಂಗ ಡೈರೆಕ್ಟ್? ಇಲ್ಲ ಸರ್, ಸೋಸ್ತೇವಿ. ಇದ್ರ ಎಲುಬು ಏನಾರು ಉಳುತ್ತೆ ಅಂದ್ರೆ ಮತ್ತೆ ಇಲ್ಲಿ ತೆಂಗಿನ ಏನಾರು ಹಾಕಿ ಸುಟ್ಟು ಮತ್ತೆ ಪುಡಿ ಮಾಡಿ ಮತ್ತೆ ರಿಟರ್ನ್ ಹಾಕ್ತೀವಿ. ಇದನ್ನ ಪ್ಯೂರ್ ಆಗಿನ ನೀವು ಇದನ್ನ ಕೊಡ್ತಾ ಇದೀವಿ? ಇಲ್ಲಿಗೆ ಬಂದು ಒಯ್ತಾ ಇದ್ದಾರೆ? ಇಲ್ಲೇ ಬಂದು ಒಯ್ತಾರ ಸರ್. ಈಗ ಅವರು ಬೇರೆಯವ್ರಿಗೆ ಹೇಳಿ ನಮ್ ನಂಬರ್ ಕೊಟ್ಟು ಕಾಲ್ ಮಾಡಿನ ಇದು ಮಾಡ್ತಾ ಇದಾರೆ ಸರ್. ನೋಡ್ರಿ, ಇವ್ರು ಹೇಳೋ ಪ್ರಕಾರ ಹೆಂಗಿದೆ ಅಂದ್ರೆ ಅವ್ರಂತೂ ಈಗ ನಮ್ಮ ಮಾರ್ಗದರ್ಶನದ ಒಳಗೆ ಇದನ್ನ ತಯಾರು ಮಾಡಿದ್ದಾರೆ. ನಂತರ ಇದನ್ನ ಅವರು ಈಗ ತಯಾರು ಮಾಡಿ ಎಕ್ಸ್ಟ್ರಾ ಇರೋದನ್ನ ಅವ್ರು ಮಾರಾಟನೂ ಮಾಡ್ತಾ ಇದಾರೆ. ಯಾಕಂದ್ರೆ 12 ಡ್ರಮ್ ಮಾಡಿದಾರ ಅಂದ್ರೆ ಅದು ಮಾರಾಟಕ್ಕೂ ಬರುತ್ತೆ ಅಂತಾನೆ. ಯಾರಿಗೆ ಇದು ಮಾಡಕ್ ಆಗಲ್ಲ
ಅಂಥವ್ರು ಇಲ್ಲಿ ಇದನ್ನು ಖರೀದಿ ಮಾಡ್ಬೋದು. ನಿಮ್ದೊಂದು ನಂಬರು ಹೇಳ್ಬಿಡ್ರಿ. ಸರ್ ನಮ್ಮ ನಂಬರ್ ಬಂದು 9945952020. ಈ ನಂಬರಿಗೆ ನೀವು ಫೋನ್ ಮಾಡಿದರೆ ಅವರಲ್ಲಿ ಡೆತ್ ಎನಿಮಲ್ ಏನಿದೆ, ಇದಕ್ಕೆ ಡೆತ್ ಎನಿಮಲ್ಲು ಅನ್ಬೋದು ನೀವು, ಅಥವಾ ಕುಣಪ ಜಲ ಅನ್ಬೋದು, ಸತಪ್ರಾಣಿ ಗೊಬ್ಬರ ಅನ್ಬೋದು, ಅಥವಾ ಗೋನಂದ ಜಲ ಅನ್ಬೋದು. ಅವ್ರೇನು ಇಲ್ಲೇನು ಆಕಳ ಕರುಗಳೇ ಸಿಗ್ತಾ ಇರೋದ್ರಿಂದ ಅದನ್ನು ಹಂಗೆ. ಆದರೆ ವೃಕ್ಷ ಆಯುರ್ವೇದದೊಳಗೆ ಇದರ ಉಲ್ಲೇಖನೇ ಇದೆ. ಯಾವುದೇ ಪ್ರಾಣಿ, ಸತಂತ ನಾಯಿ ಇರ್ಬೋದು, ಅಥವಾ ಆಕಳ ಕರು ಇರ್ಬೋದು, ಎಮ್ಮೆ ಕರು ಇರ್ಬೋದು, ಎಲ್ಲದರಿಂದನೂ ಇದನ್ನು ತಯಾರು ಮಾಡೋಕ್ಕೆ ಬರುತ್ತೆ. ನಿಯರೆಸ್ಟಾಗಿ ಅವ್ರಿಗೆ ನಾವೇನು ಮಾರ್ಗದರ್ಶನ ಮಾಡಿರ್ತೀವಿ ಅಂದರೆ, ಒಂದಿದು ರೆಡಿ ಆಗಬೇಕು ಅಂದರೆ ಒಂದು 30 kg ಕರು ಇದೆ ಅಂದರೆ ಒಂದು 30 kg ಬೆಲ್ಲ, ಒಂದು 30 kg ಗೋಮೂತ್ರ, 30 ಲೀಟ್ರ್ ಗೋಮೂತ್ರ, 30 ಲೀಟ್ರ್ ಮಜ್ಜಿಗೆ, 30 kg ಸಗಣಿ, ನಂತರ 100 ಎನಿ ಎಂಜಾಮ್ಗಳಿಗೆ, ನಂತರ ಇದ್ರ ಜೊತೆಗೆ ಬಾಳೆಹಣ್ಣಿನ ಪೇಸ್ಟು, ಪಪ್ಪಾಯ ಹಣ್ಣಿನ ಪೇಸ್ಟು 3 ಕಿಲೋ, ನಂತರ ಇನ್ನು ಉಳಿದಂತೆ ಒಂದು ಸ್ವಲ್ಪ WDC ನೀರು, ಅದು ಅಂದ್ರೆ ಆ ಕರು ಮುಳುಗೋವರೆಗೂ ಇದನ್ನು ಹಾಕಿ ಪೂರ್ತಿ ಇದನ್ನು ಡ್ರಮ್ಮನ್ನು ಸೀಲ್ ಮಾಡಲಾಗಿರುತ್ತೆ. ಯಾವುದೇ ಗಾಳಿ ಆಡಬಾರ್ದು. ನಂತರ ಇದಾದಮೇಲೆ 90 ದಿವಸದ ನಂತರ ಇದನ್ನು ಓಪನ್ ಮಾಡ್ಕೊಂಡು ಚೆನ್ನಾಗಿ ರೊಟೇಟ್ ಮಾಡ್ತಾ ಇರೋದು ಒಂದು 10 ದಿವಸ. ಯಾಕಂದರೆ ಇದರಲ್ಲಿ ಸ್ಮೆಲ್ ಇರುತ್ತೆ, ಆ ಸ್ಮೆಲ್ ಹೋಗಲಿ ಅಂತೇಳಿ. ಅದಾದ ಮೇಲೆ ಅದನ್ನು ಚೆನ್ನಾಗಿ ಸೋಸ್ಕೊಂಡು ಅದರಲ್ಲಿ ಬಂದಂಥ ಎಲುಬುಗಳನ್ನು ಮತ್ತೆ ಚೆನ್ನಾಗಿ ಸುಟ್ಟು ಅದನ್ನು ಕೊಟ್ಟು ಪೌಡರ್ ಮಾಡಿ, ಸ್ನೋ ಪೌಡರ್ ಟೈಪ್ ಮಾಡಿ, ಮತ್ತು ವಾಪಸ್ ಇದರ ರಿಟರ್ನ್ ಇದಕ್ಕೆ ಹಾಕಿ ರೊಟೇಟ್ ಮಾಡಿ ಇದು 200 ಲೀಟ್ರ್ ತಯಾರಾಗಿರುತ್ತೆ. ಅವರು ಇದನ್ನು ಮಿನಿಮಮ್ ಒಂದು 30 ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಪರ್ ಲೀಟರ್ಗೆ ಅಂತ ಹೇಳ್ತಾರೆ. ಅವ್ರೊಂದು 300 ರೂಪಾಯಿಗೆ ಅದನ್ನು ಮಾರಾಟ ಮಾಡ್ತಾರೆ. ಇದೊಂದು ಆದಾಯ ರೂಪನ ಆಗುತ್ತೆ. ಎಷ್ಟೋ ಜನರಿಗೆ ಇದು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಸತ್ತು ಪ್ರಾಣಿನ ಹಾಕಬೇಕು ಅನ್ನೋದು ಕಾನ್ಸೆಪ್ಟ್ ಬಂದಾಗ ಜನ ಹೆಜಿಟೇಟ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಇಂಥ ರೈತರು ಇದನ್ನು ತಯಾರು ಮಾಡಿರ್ತಾರೆ. ಆ ರೈತರಿಂದನೇ ನೀವು ಮೊದಲ ಈ ಗಿಡಗಳು ಏನು ಭಾಳಷ್ಟು ಹಳದಿ ಇದ್ವು, ಅದರದ್ದು ನಿಮಗೆ ಫೋಟೋನು ಅದರಲ್ಲಿ ನಾವು ತೋರಿಸ್ತೀವಿ. ನಂತರ ಈಗ ಆ ಗಿಡಗಳಾಗಿರೋದು ನೋಡಿದರೆ, ಹಿಂದಿನ ವರ್ಷ ನಿಮ್ಮ ಗಿಡದಲ್ಲಿ ಅಡಿಕೆ ಇತ್ತಾ? ಇಲ್ಲ ಸರ್, ಹಾಂ, ಇದೇ ಫಸ್ಟ್ ಟೈಮ್. ಹಾಂ, ನೋಡ್ರಿ, ಹಿಂದೆ ಅವ್ರದ್ದು ಒಟ್ಟ ಅದರಲ್ಲಿ ಒಂದು ಸ್ವಲ್ಪನೂ ಅಡಿಕೆ ಇರಲಿಲ್ಲ. ಈ ವರ್ಷ ಒಂದು ಟೋಟಲ್ ಎಷ್ಟು ಗಿಡ ಇದೆ ಅದು? ಸರ್ ಇದು 3 ಎಕರೆ ಇದೆ ಸರ್. 3 ಎಕರೆ ಒಟ್ಟು 1600 ಗಿಡ ಇದೆ. 1600 ಗಿಡ ಇದೆ. 1600 ಗಿಡದಲ್ಲಿ ಏನು ಅಡಿಕೆ ಬರ್ಬೋದು ಈ ವರ್ಷ? ಸರ್ ಈ ಸರಿ ಎಸ್ಟಿಮೇಷನ್ ಮಾಡಿರೋ ಪ್ರಕಾರ ಒಂದು 2 ಲಕ್ಷ ಮಟ್ಟ ಹೇಳಿದಾರೆ ಸರ್. ನೋಡ್ರಿ, ಮೊದಲೇ ಹೋದ ವರ್ಷ ಅವ್ರಿಗೆ ಏನೂ ಇರಲಿಲ್ಲ. ಆ ಗಿಡಗಳನ್ನ ನೋಡಿದ್ರು ಅದರಲ್ಲಿ ಅಡಿಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗ ಅವರು ಡೆತ್ ಎನಿಮಲ್ಲು, ನಂತರ ಅದ್ರ ಜೊತೆಗೆ ಸಾಕಷ್ಟು ಕೆಲಸಗಳನ್ನು ಮಾಡ್ಯಾರ. ಆದರೆ ಅದರಲ್ಲಿ ಡೆತ್ ಎನಿಮಲ್ಲು ಒಂದು ಭಾಗ. ಒಂದು 2 ಲಕ್ಷದ ಅಡಿಕೆ ಬರೋ ನಿರೀಕ್ಷೆ ಐತಿ. ಸ್ವಲ್ಪ ನಾನ್ ಕಲ್ಟಿವೇಷನ್ ಮೇಂಟೈನ್ ಮಾಡ್ತಾರೆ ಅವರು. ಇನ್ಮೇಲೆ ವೀಡ್ ಕಟ್ರನ್ನು ಹೊಡಿತಾರೆ. ಒಳಗಡೆ ನಿಮ್ಗೆ ಕೆಲವೊಂದು ಗಿಡಗಳ ಒಳಗೆ ಅಡಿಕೆ ನಿಂತಿರೋದನ್ನು ನಾವು ನಿಮ್ಗೆ ಅದರಲ್ಲಿ ಶೇರ್ ಮಾಡ್ತೀವಿ.